ಹಲೋ ನಮಸ್ತೆ ಫ್ರೆಂಡ್ಸ್. ಮೊದಲಿಗೆ ನಾವು ಯೂಟ್ಯೂಬನ್ನು ಕ್ಲಿಕ್ ಮಾಡ್ತೀವಿ. ಅಲ್ಲಿ ಸೆಂಟ್ರಲ್ಲಿ ಪ್ಲಸ್ ಬಟನ್ ಇರುತ್ತಲ್ವ, ಪ್ಲಸ್ ಮಾರ್ಕ್, ಅದನ್ನು ಕ್ಲಿಕ್ ಮಾಡಿದಾಗ ಕ್ರಿಯೇಟ್ ಎ ಶಾರ್ಟ್ ಅಂತ ಬರುತ್ತೆ. ಅಲ್ಲಿ ನಾವು ಸೌಂಡನ್ನು ಆ್ಯಡ್ ಮಾಡಬೇಕಾಗತ್ತೆ. ಸೌಂಡ್ ಬ್ರೌಸ್ ಫೀಚರಲ್ಲಿ ಇರುತ್ತೆ ಅಥವಾ ಸೇವ್ಡ್ ಅಪ್ ಮಾಡಿರ್ತೀರ ಅಲ್ಲಿರುತ್ತೆ. ನಾನು ಸರ್ಚ್ ಮಾಡ್ತಾಯಿದ್ದೀನಿ. ಸರ್ಚ್ ಮಾಡ್ತಿದ್ರು ಅಲ್ಲಿ ಫೀಚರಲ್ಲಿ ಆಲ್ರೆಡಿ ಇರುತ್ತೆ ಅಂತ, ಅದನ್ನು ಹಾಕ್ಕೊಳ್ತಿದ್ರು ಹಾಕ್ಕೊಳ್ಬೋದು. ನಾನು ಕನ್ನಡ ನ್ಯೂ ಸಾಂಗನ್ನು ತಗೊಳ್ತೀನಿ. ಇದರಲ್ಲಿ ನಿಮ್ಮ ವಿಡಿಯೋಗೆ ಯಾವ ಸಾಂಗ್ ಹೊಂದುತ್ತಲ್ವ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ, ಅಥವಾ ನೀವು ಒರಿಜಿನಲ್ ಸೌಂಡ್ ಕೊಡ್ತಿದ್ರೆ ಕೊಡಬಹುದು. ನಾನು 15 ಸೆಕೆಂಡ್ ವಿಡಿಯೋ ಮಾಡಿದರೆ ಅದಕ್ಕೆ ನೀವು ಮ್ಯೂಸಿಕ್ ಕೊಡಬೇಕಾಗತ್ತೆ, ಅಥವಾ ಜಾಸ್ತಿ ಮಾಡಿದರೂ ಸಹ 15 ಸೆಕೆಂಡ್ ಮ್ಯೂಸಿಕ್ಕೇ ಇರುತ್ತೆ. ಬಟ್ ನೀವು ಸೌಂಡನ್ನು ಕೊಡಬೇಕಾದ್ರೆ, ನಿಮ್ಮ ಸೌಂಡನ್ನು ಕೊಡಬೇಕಾದ್ರೆ ನಡೆಯುತ್ತೆ. 9 ಸೆಕೆಂಡ್ವರೆಗೂ ನೀವು ಶಾರ್ಟ್ ವಿಡಿಯೋಸನ್ನು ಮಾಡ್ಬೋದು. ನಾನು ಆಲ್ರೆಡಿ ವಿಡಿಯೋವನ್ನು ಮಾಡಿಟ್ಟಿದ್ದೀನಿ ನೋಡಿ. ನಾನು ವಿಡಿಯೋಸನ್ನು ಇನ್ಶಾರ್ಟಲ್ಲಿ ಎಡಿಟ್ ಮಾಡಿದ್ದೀನಿ. ನೀವು ಎಲ್ಲಿ ವಿಡಿಯೋಸನ್ನು ಎಡಿಟ್ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ನೋಡಿ. ಇವಾಗ ಆಗಿದೆ, ಸಾಂಗ್ ತಗೊಳ್ತು. ನಾನು ಓಕೆ ಅಂತ ಕೊಡ್ತೀನಿ ಮ್ಯೂಸಿಕ್ಕಿಗೆ. ಇವಾಗ ಮ್ಯೂಸಿಕ್ ಸಾಂಗು ಓಕೆ ಆಗಿದೆ ನೋಡಿ. ಇಲ್ಲಿ ಅಡ್ಜಸ್ಟ್ ಮಾಡ್ತಿದ್ರೆ ಮಾಡ್ಬೋದು ನೀವು ಮ್ಯೂಸಿಕನ್ನು. ಇವಾಗ ಅಪ್ಲೋಡ್ ಮಾಡ್ತೀನಿ ನಾನು. ಅಪ್ಲೋಡ್ ಮಾಡುವಾಗ ನಾವು ಏನು ಮಾಡ್ತಿದ್ವಲ್ಲ ಆ ಟಾಪಿಕನ್ನು, ಕಾಂಟೆಂಟನ್ನು ಹಾಕಿ ಅಲ್ಲಿ ನಾವು ಪ್ಲಾಂಟೇಶನ್ ಅಂದರೆ ಹೊಲದಲ್ಲಿ ಮಾಡೋದು, ನಾವು ಮನೆಯಲ್ಲೇ ಮಾಡ್ತಾ ಇದ್ದೀವಲ್ವ ಬ್ಯಾಗಲ್ಲಿ, ಅದಕ್ಕೆ ಪ್ಲ್ಯಾಂಟಿಂಗ್ ಅಂತ ಹಾಕ್ತೀನಿ ನಾನು. ಪ್ಲ್ಯಾಂಟಿಂಗ್ ಆಟ ಅಂತ ನಾನು ಟ್ಯಾಗನ್ನು ಕೊಟ್ಟೆ. ಅದರ ನಂತರ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕ್ತೀನಿ ನಾನು, ಹ್ಯಾಶ್ಟ್ಯಾಗನ್ನು ಹಾಕ್ತೀನಿ. ನೀವು ಹ್ಯಾಶ್ಟ್ಯಾಗನ್ನು ಹಾಕ್ಬೋದು. ಹಾಕಿ ನೀವು ಡೈರೆಕ್ಟಾಗಿ ಪಬ್ಲಿಕ್ಕಾಗಿ ಮಾಡಬೇಕಾಗಿಲ್ಲ, ಸ್ಕೆಡ್ಯೂಲ್ ಅಂತ ಮಾಡಿ. ಇವತ್ತಿನ ಡೇಟ್ ನಾನು ತಗೊಳ್ತೀನಿ, ಆದರೆ ಟೈಮಿಂಗ್ ಚೇಂಜ್ ಮಾಡ್ಕೊಳ್ತೀನಿ. 4:55ಕ್ಕೆ ಸೆಟ್ ಮಾಡ್ಕೊಳ್ತೀನಿ. PM ಅಂತ ಸೆಟ್ ಮಾಡ್ಕೊಳ್ತೀನಿ. ಸಾಯಂಕಾಲ ಪಬ್ಲಿಕ್ ಆಗುತ್ತೆ ಅದು. ನೀವು ಆಡಿಯನ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋ ಇಟ್ಸ್ ನಾಟ್ ಮೇಡ್ ಫಾರ್ ಅ ಕಿಡ್ ಅಂತ ಯಾವುದೇ ವಿಡಿಯೋಕ್ಕೂ ಈ ರೀತಿ ನೀವು ಸೇವ್ ಮಾಡಬೇಕಾಗತ್ತೆ. ಇವಾಗ ವಿಡಿಯೋ ಸೆಂಡ್ ಆಗ್ತಿದೆ ನೋಡಿ ಅಪ್ಲೋಡ್ ಆಗ್ತಾ ಇದೆ. ಇದು ನಾವು ಯಾವ ಟೈಮಿಂಗ್ ಹೇಳಿರ್ತೀವಲ್ವ ಅವಾಗ ಪಬ್ಲಿಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್. ಮರೀದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ.